Praise the Lord. Praise the Lord. The love of our Heavenly Father and grace from our Lord Jesus Christ always be with us. ಪರಲೋಕ ತಂದೆಯಾದ ದೇವರ ಪ್ರೀತಿ ಯೇಸು ಕ್ರಿಸ್ತನ ಕೃಪೆ ಯಾವಾಗಲೂ ನಮ್ಮ ಜೊತೆಗಿರಲಿ. It is such a great privilege and grace that we received to know the one and only true living God in our life. ನಮ್ಮ ಜೀವನದಲ್ಲಿ ಒಬ್ಬನೇ ಸತ್ಯದೇವರಾಗಿರುವಂತಹ ಕರ್ತನನ್ನು ಕಂಡುಕೊಳ್ಳುವಂತಹದ್ದು ನಮಗೆ ಸಿಕ್ಕಿರುವಂತಹ ಮಹಾಭಾಗ್ಯವಾಗಿದೆ. Hallelujah. Hallelujah. There was a time we used to search for God. ನಾವು ಒಂದು ಸಮಯದಲ್ಲಿ ದೇವರಿಗಾಗಿ ಹುಡುಕಾಡುತ್ತಿದ್ದೆವು. And later we come to know that He Himself searched us and He came for us and He did a great thing for all of us. ಆಮೆನ್. ಆ ನಂತರ ನಾವು ತಿಳಿದುಕೊಂಡೆವು ಆತನೇ ನಮ್ಮನ್ನು ಹುಡುಕಿ ನಮಗಾಗಿ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದಾಗಿ. And His name is Jesus Christ. ಆತನ ಹೆಸರು ಯೇಸು ಕ್ರಿಸ್ತನು. Hallelujah. Hallelujah. Without delaying here and there, let us go towards the living word of God. ನಾವು ಅಲ್ಲಿ ಇಲ್ಲಿ ಸಮಯವನ್ನು ವ್ಯರ್ಥ ಮಾಡದಂತೆ ನಾವು ಜೀವವುಳ್ಳ ವಾಕ್ಯಗಳಿಗೆ ನೇರವಾಗಿ ಹೋಗೋಣ. With the help of the Holy Spirit, ಪವಿತ್ರಾತ್ಮನ ಸಹಾಯದಿಂದ will you commit your ears? ನೀವು ನಿಮ್ಮ ಕಿವಿಗಳನ್ನು ಸಮರ್ಪಿಸಿಕೊಡಿರಿ. Will you commit your mind? ನಿಮ್ಮ ಮನಸ್ಸನ್ನು ಸಮರ್ಪಿಸಿಕೊಡಿರಿ. Will you commit your heart? ನೀವು ನಿಮ್ಮ ಹೃದಯಗಳನ್ನು ಸಮರ್ಪಿಸಿಕೊಡಿ. To know the will of God for your life. ನಿಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನು ಅರ್ಥ How many ಮಾಡಿಕೊಳ್ಳುವುದಕ್ಕಾಗಿ. people do here? ನಿಮ್ಮಲ್ಲಿ ಎಷ್ಟು ಜನ ಅದನ್ನು ಮಾಡುವಿರಿ? Amen. In the name of Jesus, let us go towards word. ಯೇಸುವಿನ ನಾಮದಲ್ಲಿ ಈ ದಿನದ ವಾಕ್ಯದ ನೇರವಾಗಿ ನಾವು ಹೋಗೋಣ. You see a fainted person on that ground. ಇಲ್ಲಿ ಒಂದು ಭೂಮಿಯ ಮೇಲೆ ನೀವು ಬಿದ್ದು ಹೋಗಿರುವಂತಹ ವ್ಯಕ್ತಿಯನ್ನು ಕಾಣುವಿರಿ. And we have one of the word in book of Isaiah. ಯೆಶಾಯನ ಪುಸ್ತಕದಲ್ಲಿ ಒಂದು ವಚನವು ನಮಗಾಗಿ ಬರೆದಿದೆ. Chapter 40th. 40ನೇ ಅಧ್ಯಾಯ. Verse 29. ವಚನ 29. It tells us, ಇಲ್ಲಿ ವಾಕ್ಯವು ನಮಗೆ ಹೇಳುತ್ತದೆ, He gives power to the faint. ಇಲ್ಲಿ ತ್ರಾಣವನ್ನು ಕಳೆದುಕೊಂಡಿರುವಂತಹ ಮೂರ್ಛೆ ಬಿದ್ದಿರುವಂತಹ ವ್ಯಕ್ತಿಗೆ ದೇವರು ಬಲವನ್ನು ಕೊಡುತ್ತಾನೆ. And to him who has no might, He increases strength. ನಿರ್ಬಲನಿಗೆ ಆತನು ತನ್ನ ಬಲವನ್ನು ಕೊಡುವಂತಹವನಾಗಿದ್ದಾನೆ. Hallelujah. 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 He gives strength and power to the faint and weak. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. Hallelujah. Hallelujah. Note down those two things. He gives power to the faint. ಇಲ್ಲಿ ಎರಡು ಕಾರ್ಯಗಳು ಬರೆಯಲ್ಪಟ್ಟಿದೆ, ಅದನ್ನು ನೀವು ದಯವಿಟ್ಟು ಗಮನಿಸಿ. ಆತನು ಸೋತು ಹೋದವರಿಗೆ ಬಲವನ್ನು ಕೊಡುವಂತಹವನಾಗಿದ್ದಾನೆ. Isaiah has this question. ಯೆಶಾಯನು ಈ ಪ್ರಶ್ನೆಯನ್ನು ಕೇಳುತ್ತಾನೆ. He has this question to doubting Israel. ಇಲ್ಲಿ ಸಂದೇಹ ಪಡುತ್ತಿದ್ದಂತಹ ಇಸ್ರಾಯೇಲರನ್ನು ಕುರಿತು ಈ ಪ್ರಶ್ನೆಯನ್ನು ಯೆಶಾಯನು ಕೇಳುತ್ತಾನೆ. People of Israel began to doubt. ಇಸ್ರಾಯೇಲಿನ ಜನರು ಸಂದೇಹ ಪಡಲು ಪ್ರಾರಂಭಿಸಿದರು. They began to suspect the care and love of God towards their life. ಅವರ ಜೀವನದ ಕಡೆ ಇದ್ದಂತಹ ದೇವರ ಪ್ರೀತಿಯನ್ನು ಅವರು ಸಂಶಯ ಪಟ್ಟರು. Just like many of us even today, we all express the same feeling. ಈ ದಿನ ಕೂಡ ನಮ್ಮಲ್ಲಿ ಅನೇಕ ಜನರು ಅದೇ ರೀತಿಯಂತಹ ಭಾವನೆಗಳನ್ನು ತೋರಿಸುತ್ತೇವೆ. How can I know that God has His care and affection towards me? ದೇವರು ನನ್ನ ಕಡೆ ಆತನ ಒಂದು ಚಿಂತೆ ಮತ್ತು ಪ್ರೀತಿಯನ್ನು ತೋರಿಸುತ್ತಾರೆ. To such Israel, Isaiah asked a profound question here. ಅಂತಹ ವ್ಯಕ್ತಿಗಳಿಗೆ ಇಲ್ಲಿ ಯೆಶಾಯನು ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. And his question was very direct and plain. ಆತನ ಪ್ರಶ್ನೆ ತುಂಬಾ ನೇರವಾದುದು ಮತ್ತೆ ದಿಟ್ಟವಾದುದು. To the doubting people, ಇಲ್ಲಿ ಸಂಶಯ ಪಡುವಂತಹ ಜನರಿಗೆ, to the doubting souls of Israelite, ಇಸ್ರಾಯೇಲರ ಸಂಶಯಾತ್ಮಕ ಆತ್ಮಗಳಿಗೆ Isaiah asked this question. ಈ ಪ್ರಶ್ನೆಯನ್ನು ಯೆಶಾಯನು ಕೇಳುತ್ತಾನೆ. Have you not heard him? ನೀವು ಆತನನ್ನು ಕೇಳಿಸಿಕೊಂಡಿಲ್ಲವೇ? Have you not heard the marvelous works of God? Isaiah asks. ಇಲ್ಲಿ ಯೆಶಾಯನು ಕೇಳುತ್ತಿದ್ದರೆ ನೀವು ದೇವರ ಅದ್ಭುತ ಕಾರ್ಯಗಳನ್ನು ಕೇಳಿಸಿಕೊಂಡಿಲ್ಲವಾ? Isaiah questions children of Israel. ಯೆಶಾಯನು ಇಸ್ರಾಯೇಲರ ಮಕ್ಕಳನ್ನು ಪ್ರಶ್ನಿಸುತ್ತಿದ್ದಾನೆ. Is God decreased? ದೇವರು ತನ್ನ ಬಲೆಯಲ್ಲಿ ಕುಂದಿ ಹೋಗಿದ್ದಾನಾ? In book of Isaiah chapter 40 verse 22 to 24. ಯೆಶಾಯನ ಬರೆದ ಪುಸ್ತಕದಲ್ಲಿ 40ನೇ ಅಧ್ಯಾಯ ವಚನಗಳು 29ರಿಂದ ಇಲ್ಲಿ 20ರಿಂದ 24ರಲ್ಲಿ ನಾವು ಓದಿಕೊಳ್ಳುತ್ತೇವೆ. He questions, is God decreased? ಆತನು ದೇವರು ತನ್ನ ಬಲದಲ್ಲಿ ಕುಂದಿ ಹೋಗಿದ್ದಾನೆ ಎಂಬುದಾಗಿ Is God ಪ್ರಶ್ನಿಸುತ್ತಿದ್ದಾನೆ. shrunk from His all marvelous works? ದೇವರು ತನ್ನ ಅದ್ಭುತ ಕಾರ್ಯಗಳಲ್ಲಿ ಕಡಿಮೆಯಾಗಿದ್ದಾನಾ? In verse 25 Isaiah questions. ವಚನ 25ರಲ್ಲಿ ಯೆಶಾಯನು ಪ್ರಶ್ನಿಸುತ್ತಾನೆ. Can you compare this God with anything else? ಇಂತಹ ದೇವರನ್ನು ನೀವು ಬೇರೆ ಕಾರ್ಯಗಳೊಂದಿಗೆ ಹೋಲಿಸಲು ಸಾಧ್ಯವಾಗುತ್ತದಾ? But in another word, is He comparable?
ಇನ್ನೊಂದು ಪದದಲ್ಲಿ ಹೇಳುವುದಾದರೆ ಆತನು ಬೇರೆಯವರಿಗೆ ಸಮಾನನಾಗಿದ್ದಾನಾ? Can you compare the living God? ಜೀವವುಳ್ಳ ದೇವರನ್ನು ನೀವು ಬೇರೆಯ ಕಾರ್ಯಗಳೊಂದಿಗೆ ಹೋಲಿಸಲು ಸಾಧ್ಯನಾ? I ask the same question here. ನಾನು ಇಲ್ಲಿ ಕೂಡ ಅದೇ ಪ್ರಶ್ನೆಯನ್ನು ಕೇಳುತ್ತೇನೆ. Can you compare the God of the Bible? ಸತ್ಯವೇದದಲ್ಲಿರುವಂತಹ ದೇವರನ್ನು ನೀವು ಹೋಲಿಕೆ ಮಾಡಲು ಸಾಧ್ಯನಾ? This is not my personal question. ಇದು ನನ್ನ ವೈಯಕ್ತಿಕ ಪ್ರಶ್ನೆ ಅಲ್ಲ. This is the question of the prophet. ಇದು ಪ್ರವಾದಿಯ ಪ್ರಶ್ನೆಯಾಗಿದೆ. Prophet Isaiah asked Israel. ಪ್ರವಾದಿಯಾದಂತಹ ಯೆಶಾಯನು ಇಸ್ರಾಯೇಲರನ್ನು Can you ಕೇಳಿದನು, compare God? ನೀವು ದೇವರನ್ನು ಹೋಲಿಸಲು ಸಾಧ್ಯವಾಗುತ್ತದಾ? In verse 28, Isaiah says, ವಚನ 28ರಲ್ಲಿ ಯೆಶಾಯನು ಹೇಳುತ್ತಾನೆ, and verse 29 as well, ವಚನ 29ರಲ್ಲೂ ಕೂಡ, don't let your weariness, that is your brokenness, ನೀವು ನಿಮ್ಮ ಮುರಿದೋಗಿರುವಂತಹ ಸ್ಥಿತಿಯನ್ನು ತಿಳಿಸಬೇಡಿರಿ, and your weakness, ನಿಮ್ಮ ಬಲಹೀನತೆಯನ್ನು ತೋರ್ಪಡಿಸಬೇಡಿರಿ. to doubt God's care. ದೇವರನ್ನು ಸಂಶಯ ಪಡುವುದಕ್ಕಾಗಿ ನಿಮ್ಮ ಬಲಹೀನತೆಗಳನ್ನು ತೋರ್ಪಡಿಸಬೇಡಿರಿ. Don't let your tiredness and weakness to doubt God's care for you. ದೇವರು ನಿಮ್ಮನ್ನು ಪ್ರೀತಿಸುವುದನ್ನು ಪ್ರದರ್ಶಿಸುವುದಕ್ಕಾಗಿ ನಿಮ್ಮ ಬಲಹೀನತೆಯನ್ನು ಮುಂದೆ ಇಡಬೇಡಿರಿ. Often we doubt because of our tiredness. ಅನೇಕ ಬಾರಿ ನಾವು ದೇವರನ್ನು ಸಂಶಯಿಸುತ್ತೇವೆ, ಯಾಕಂದ್ರೆ ನಾವು ಬಳಲಿ ಹೋಗಿರುವುದರಿಂದ. We feel the love of God is towards me is so shallow, very less. ನಾವು ಅನೇಕ ಬಾರಿ ದೇವರು ನಮ್ಮ ಮಡೆ ಇಟ್ಟಿರುವಂತಹ ಪ್ರೀತಿ ತುಂಬಾ ಕಡಿಮೆಯಾಯಿತು ಎಂಬುದಾಗಿ ಭಾವಿಸುತ್ತೇವೆ. That we say and feel because of our tiredness. ನಾವು ಅದನ್ನು ಹೇಳುವುದಕ್ಕೆ ಕಾರಣ ನಾವು ಸೋತು ಹೋಗಿರುವಂತಹದ್ದು. Because bearing all this repeated problems and troubles in our life makes us sometimes to feel that God may have removed his love towards me. ನಮ್ಮ ಜೀವನದಲ್ಲಿ ನಿರಂತರವಾಗಿ ಬರುವಂತಹ ಅನೇಕ ತೊಂದರೆಗಳು ನಮ್ಮನ್ನು ದೇವರನ್ನು ಸಂಶಯ ಪಡುವಂತೆ ಮಾಡುತ್ತವೆ. That's what exactly Isaiah is addressing children of Israel. ಅದನ್ನೇ ಇಲ್ಲಿ ಯೆಶಾಯನು ಇಸ್ರಾಯೇಲರ ಮಕ್ಕಳನ್ನು ಕುರಿತು ಹೇಳುತ್ತಿದ್ದಾನೆ. My dear children, ನನ್ನ ಪ್ರೀತಿಯ ಮಕ್ಕಳೇ, don't let your weariness, your tiredness, ನೀವು ಸೋತು ಹೋಗಿರುವುದನ್ನು, ನಿಮ್ಮ ನಿರ್ಬಲವನ್ನು ಬಳಸಿಕೊಂಡು ಸಂಶಯ ಪಡಬೇಡಿರಿ. yes, and your weakness, don't let them to doubt God's care for you. ನಿಮ್ಮ ಬಲಹೀನತೆಗಳಲ್ಲಿ ದೇವರನ್ನು ಸಂಶಯ ಮಾಡಬೇಡಿರಿ. Book of Isaiah chapter 48 verse 26 to 29. ಯೆಶಾಯನು ಬರೆದ ಪುಸ್ತಕದಲ್ಲಿ 40ನೇ ಅಧ್ಯಾಯ ವಚನಗಳು 26ರಿಂದ 29ರವರೆಗೂ ಆತನು ಹೇಳುತ್ತಾನೆ. Prophet filled with Holy Spirit and declared to the children of Israel. ಪ್ರವಾದಿಯು ಪವಿತ್ರಾತ್ಮ ಭರಿತನಾಗಿ ಈ ವಾಕ್ಯಗಳನ್ನು ಇಸ್ರಾಯೇಲರಿಗೆ ಹೇಳುತ್ತಾನೆ. The goodness of God will certainly come to you. ದೇವರ ಒಳ್ಳೆಯ ಕಾರ್ಯಗಳು ಖಂಡಿತವಾಗಿಯೂ ನಿಮಗೆ ಬರುತ್ತವೆ. If anyone here tired, ನೀವು ಸೋತು ಹೋಗಿರುವುದನ್ನು is ಕೇಳಿಸಿಕೊಳ್ಳಿ. there anyone here weak? ಇಲ್ಲಿ ಯಾರಾದ್ರೂ ಬಲಹೀನರು ಇದ್ದೀರಾ? Here is the word of God for you. ನಿಮಗಾಗಿ ಇಲ್ಲಿ ದೇವರ ವಾಕ್ಯವೂ ಇದೆ. Not my words, ಇವು ನನ್ನ ಮಾತುಗಳು but ಅಲ್ಲ, the word of the Lord. ಇವು ಕರ್ತನ ಮಾತುಗಳು. The goodness of the Lord will come to you. ದೇವರ ಒಳ್ಳೆಯ ಕಾರ್ಯಗಳು ನಿಮಗೆ ಬರುತ್ತವೆ. Blessed are the people who believe this promise without doubt. ಯಾವುದೇ ಸಂಶಯವಿಲ್ಲದೆ ಈ ವಾಗ್ದಾನಗಳನ್ನು ನಂಬುವಂತವನು ಆಶೀರ್ವದಿಸಲ್ಪಟ್ಟವನು. As you sitting and listening there, ಇಲ್ಲಿ ಕುಳಿತುಕೊಂಡು ಕೇಳಿಸಿಕೊಳ್ಳುತ್ತಿರುವ ನೀವು, if your heart vibrates listening to this promise, ಈ ಒಂದು ವಾಗ್ದಾನವನ್ನು ಕೇಳಿಸಿಕೊಂಡು ನಿಮ್ಮ ಹೃದಯವು ಕಲಕುವುದಾದರೆ, it means you begin to believe the promise of God in your personal life. ಅದಕ್ಕೆ ಅರ್ಥ ನಿನ್ನ ವೈಯಕ್ತಿಕ ಜೀವನದಲ್ಲಿ ನೀನು ದೇವರ ವಾಗ್ದಾನವನ್ನು ನಂಬಲು ಪ್ರಾರಂಭಿಸಿದ್ದಿ. The goodness of the Lord will come to you. ದೇವರ ಒಳ್ಳೆಯ ಕಾರ್ಯವು ನಿನಗೆ ಬರುತ್ತವೆ. And it will help you. ಅದು ನಿಮಗೆ ಸಹಾಯ ಮಾಡುತ್ತದೆ. It will make you strong. ಅದು ನಿನ್ನನ್ನು ಬಲಪಡಿಸುತ್ತದೆ. It will build you and construct you. ಅದು ನಿನ್ನನ್ನು ನಿರ್ಮಿಸುತ್ತದೆ. It will not let you fainted forever. ಅದು ನಿನ್ನನ್ನು ಎಂದಿಗೂ ಬಿದ್ದು ಹೋಗುವುದಕ್ಕೆ ಬಿಡುವುದಿಲ್ಲ. It will not let you to die with your weakness. ಅದು ನಿನ್ನ ಬಲಹೀನತೆಯಲ್ಲಿ ನಿನ್ನನ್ನು ಸಾಯುವಂತೆ The ಮಾಡುವುದಿಲ್ಲ. goodness of the Lord will come to you. ಆಮೆನ್. ದೇವರ ಒಳ್ಳೆಯ ಕಾರ್ಯಗಳು ನಿನಗೆ ಬರುತ್ತವೆ. To him Isaiah asked, ಆತನನ್ನು ನೋಡಿ ಯೆಶಾಯನು ಕೇಳುತ್ತಾನೆ, have you not heard this great God? ಇಂಥ ಮಹತ್ತುಳ್ಳ ದೇವರನ್ನು ನೀನು ಕೇಳಿಸಿಕೊಂಡಿಲ್ಲವಾ? Verse 30 and 31. ವಚನ 30, 31. Two things Isaiah says to Israel. ಓಕೆ, ಇಲ್ಲಿ ಇಸ್ರಾಯೇಲರಿಗೆ ಯೆಶಾಯನು ಎರಡು ಕಾರ್ಯಗಳನ್ನು ಹೇಳುತ್ತಾನೆ. Wait for him. ಅವನಿಗಾಗಿ ಕಾದಿಕೊಂಡಿರಿ. Wait for his timing. ಆತನ ಸಮಯಕ್ಕಾಗಿ ಕಾದುಕೊಂಡಿರಿ. And his power shall come upon you. ಆತನ ಬಲವು ನಿಮ್ಮ ಮೇಲೆ ಬರುತ್ತದೆ. Wait for him. ಆತನನ್ನು ನಿರೀಕ್ಷಿಸಿಕೊಂಡಿರಿ. Is that understood? ಅದು ನಿಮಗೆ ಅರ್ಥವಾಯಿತಾ? Don't give up. ಬಿಟ್ಟು ಬಿಡಬೇಡಿರಿ. Don't give up. ಬಿಟ್ಟು ಬಿಡಬೇಡಿರಿ. Sisters, don't give up. ಸಹೋದರರೇ ಬಿಟ್ಟು ಬಿಡಬೇಡಿರಿ. Brothers, don't give up. ಸಹೋದರರೇ ಬಿಟ್ಟು ಬಿಡಬೇಡಿರಿ. No matter whatever situation you are in right now. ಈಗ ನೀವು ಎಂತದೇ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ Believe the words of the prophecy. ಇಲ್ಲಿ ಪ್ರವಾದನೆಯ ವಾಕ್ಯಗಳನ್ನು ನಂಬಿರಿ. It says, wait for him.
ಅಲ್ಲಿ ವಾಕ್ಯವು ಹೇಳುತ್ತದೆ, ಆತನಿಗೆ ನಿರೀಕ್ಷಿಸಿಕೊಂಡಿರಿ. Wait for him. ಆತನನ್ನು ನಿರೀಕ್ಷಿಸಿಕೊಂಡಿರಿ. Wait for his timing. ಆತನ ಸಮಯಕ್ಕಾಗಿ ನಿರೀಕ್ಷಿಸಿಕೊಂಡಿರಿ. அவருக்காகவும் அவர் சமயத்துக்காகவும் காத்திருங்கள் என்று சொல்கிறார் தீர்க்கதரிசி. ಅವರಿಗಾಗಿಯೂ ಅವರ ಸಮಯಕ್ಕಾಗಿಯೂ ಕಾದಿಕೊಂಡಿರಿ ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. If you do wait for him and for his timing, ನೀವು ಆತನಿಗಾಗಿ ಆತನ ಸಮಯಕ್ಕಾಗಿ ಕಾದುಕೊಂಡಿದ್ದರೆ you will stand with a great testimony. ನೀವು ಒಂದು ಮಹತ್ತುಳ್ಳ ಸಾಕ್ಷಿಯೊಂದಿಗೆ ನಿಂತುಕೊಳ್ಳುವಿರಿ. You will testify the works of God in your life. ನಿಮ್ಮ ಜೀವನದಲ್ಲಿ ದೇವರ ಕಾರ್ಯಗಳನ್ನು ನೀವು ಸಾಕ್ಷಿಯಾಗಿ ಹೇಳುತ್ತೀರಿ. Hallelujah. Hallelujah. Have you not heard him? ನೀವು ಆತನನ್ನು ಕೇಳಿಸಿಕೊಂಡಿಲ್ಲವೇ? Isaiah prophet questions. ಇಲ್ಲಿ ಪ್ರವಾದಿಯಾದ ಯೆಶಾಯನು ಪ್ರಶ್ನಿಸುತ್ತಾನೆ. And when we turn to the New Testament, ನೀವು ಹೊಸ ಒಡಂಬಡಿಕೆಗೆ ಬಂದಾಗ, and we have another question from another man. ಇಲ್ಲಿ ಇನ್ನೊಬ್ಬ ವ್ಯಕ್ತಿಯಿಂದ ಇನ್ನೊಂದು ಪ್ರಶ್ನೆಯನ್ನು ನೀವು ಓದಿಕೊಳ್ಳುವಿರಿ. Have you not met him? ನೀವು ಆತನನ್ನು ಸಂಧಿಸಿಲ್ಲವೇ? This time the person who asked this question is Mark Evangelist. ಈ ಬಾರಿ ಈ ಪ್ರಶ್ನೆಯನ್ನು ಕೇಳುವಂತಹವನು ಸುವಾರ್ತಿಕನಾದಂತಹ ಮಾರ್ಕನು. Isaiah asked in olden time, in those days, have you not heard him? ಯೆಶಾಯನು ಪ್ರಾಚೀನ ಕಾಲದಲ್ಲಿ ನೀವು ಆತನನ್ನು ಕೇಳಿಸಿಕೊಂಡಿಲ್ವೇ ಎಂಬುದಾಗಿ ಪ್ರಶ್ನಿಸಿದನು. But in New Testament, Mark the Evangelist, he asked, have you not met him? ಆದರೆ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತಿಕನಾದಂತಹ ಮಾರ್ಕನು ನೀವು ಆತನನ್ನು ಭೇಟಿಯಾಗಿಲ್ಲವೇ ಎಂಬುದಾಗಿ ಕೇಳುತ್ತಾನೆ. ಯಾರು? Whom that does, Mark is addressing here. ಇಲ್ಲಿ ಮಾರ್ಕನು ಯಾರನ್ನು ಕುರಿತು ಪ್ರಶ್ನಿಸುತ್ತಿದ್ದಾನೆ? He who gives power to the faint, have you not met him? ಇಲ್ಲಿ ಬಲಹೀನರಿಗೆ ಬಲವನ್ನು ಕೊಡುವಂತಹವನನ್ನು ನೀವು ಸಂಧಿಸಿಲ್ಲವೇ? In olden times, prophet said, wait. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಯು ಕಾದುಕೊಂಡಿರಿ ಎಂಬುದಾಗಿ ಹೇಳಿದನು. In the New Testament, evangelists say, no more you need to wait. He has already sent his goodness to you. ಆಮೆನ್. ಆದರೆ ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತಿಕನು ಈಗಾಗಲೇ ನಮಗೆ ಹೇಳುತ್ತಾನೆ, ನೀವು ಇನ್ನು ಮೇಲೆ ಆತನಿಗಾಗಿ ನಿರೀಕ್ಷಿಸಿಕೊಳ್ಳುವ ಅಗತ್ಯತೆ ಇಲ್ಲ, ಆತನು ಈಗಾಗಲೇ ಬಂದಿದ್ದಾನೆ. The great goodness has already come. ದೇವರ ಒಳ್ಳೆಯ ಕಾರ್ಯಗಳು ಈಗಾಗಲೇ ಬಂದಿವೆ. And Mark says, ಇಲ್ಲಿ ಮಾರ್ಕನು ಹೇಳುತ್ತಾನೆ, it is already healing and delivering people everywhere. ಆತನು ಈಗಾಗಲೇ ಜನರನ್ನು ಸ್ವಸ್ಥ ಮಾಡುತ್ತಾ ಬಿಡುಗಡೆ ಮಾಡುತ್ತಿದ್ದಾನೆ. His name is, ಆತನ ಹೆಸರು Jesus Christ. ಯೇಸು ಕ್ರಿಸ್ತನು. His name is Jesus Christ. ಆತನ ಹೆಸರು ಯೇಸು ಕ್ರಿಸ್ತನು. Hallelujah. Hallelujah. That is what we read in today's Mark Gospel. ಅದನ್ನೇ ನಾವು ಮಾರ್ಕನ ಸುವಾರ್ತೆ ಪುಸ್ತಕದಲ್ಲಿ ಓದಿಕೊಂಡೆವು. How the goodness of God reaching, healing and delivering people everywhere. ಇಲ್ಲಿ ಆತನ ಒಳ್ಳೆಯ ಕಾರ್ಯಗಳು ಯಾವ ರೀತಿಯಲ್ಲಿ ಎಲ್ಲೆಲ್ಲೂ ಎಲ್ಲರನ್ನೂ ಗುಣಪಡಿಸುತ್ತಾ ವಾಸಿ ಮಾಡಿಕೊಳ್ಳುತ್ತಾ ಇವೆ ಎಂಬುದಾಗಿ. In book of Mark chapter 1, ಮಾರ್ಕನ ಸುವಾರ್ತೆ ಪುಸ್ತಕದಲ್ಲಿ 1ನೇ ಅಧ್ಯಾಯ verse 29 to 39 we read today. ವಚನ 29ರಿಂದ 30ರವರೆಗೂ ನಾವು ಓದಿಕೊಂಡೆವು. What I would like to tell you with one particular statement. ಇಲ್ಲಿ ನಾನು ನಿಮಗೆ ಹೇಳಲು ಇಷ್ಟಪಡಿರುವಂತಹ ಒಂದು ನಿರ್ದಿಷ್ಟವಾದ ವಾಕ್ಯ. Will you join with me? ನೀವೆಲ್ಲರೊಂದಿಗೆ ಸೇರಿಕೊಳ್ಳುವಿರಾ? Will you all join with me? ನೀವೆಲ್ಲರೊಂದಿಗೆ ಸೇರಿಕೊಳ್ಳುವಿರಾ? And what do we read there? ನಾವು ಇಲ್ಲಿ ಏನನ್ನು ಓದುತ್ತೇವೆ? One touch of Jesus Christ brought the whole city at his door. ಆಮೆನ್. ಯೇಸುವಿನ ಒಂದೇ ಒಂದು ಸ್ಪರ್ಶ ಆ ಇಡೀ ಪಟ್ಟಣವನ್ನು ಸ್ವಸ್ಥ ಮಾಡಿತು. Carefully read those texts. ನೀವು ಎಚ್ಚರಿಕೆಯಿಂದ ಆ ವಾಕ್ಯಗಳನ್ನು ಓದಿಕೊಳ್ಳಿರಿ. He just touched one person. ಆತನು ಕೇವಲ ಒಂದು ವ್ಯಕ್ತಿಯನ್ನು ಮುಟ್ಟಿದನು. Within few hours the whole city came and assembled before his door. ಕೆಲವು ಸಮಯಗಳಲ್ಲಿ ಆ ಪಟ್ಟಣ ಪೂರ್ತಿ ಆತನ ಮುಂದೆ ಬಂದು ಸೇರಿದರು. That's what happens when Lord Jesus truly touches anyone. ಅದನ್ನೇ ಕರ್ತನಂತಹ ಯೇಸು ಕ್ರಿಸ್ತನು ನಿಜವಾಗಿ ಒಬ್ಬನನ್ನು ಮುಟ್ಟುವಾಗ ಈ ರೀತಿಯಾದ ಕಾರ್ಯಗಳು ನಡೆಯುತ್ತವೆ. Book of Mark chapter 1 verse 33. ಮಾರ್ಕನು ಬರೆದ ಸುವಾರ್ತೆ ಪುಸ್ತಕದಲ್ಲಿ 1ನೇ ಅಧ್ಯಾಯ 33ನೇ ವಚನ. How did so many people came here? ಹೇಗೆ ಇಷ್ಟೊಂದು ಜನರು ಅಲ್ಲಿ ಬಂದು ಸೇರಿದರು? What did Jesus do? ಯೇಸು ಕ್ರಿಸ್ತನು ಏನನ್ನು ಮಾಡಿದನು? He just touched one person. ಆತನು ಕೇವಲ ಒಬ್ಬ ವ್ಯಕ್ತಿಯನ್ನು ಮುಟ್ಟಿದನು. And the power of that one person brought the whole city at his door. ಆಮೆನ್. ಆ ವ್ಯಕ್ತಿಗೆ ಕೊಟ್ಟಂತಹ ಆ ಒಂದು ಬಲವು ಇಡೀ ಪಟ್ಟಣಕ್ಕೆ ಸಾರಲ್ಪಟ್ಟಿತು. This is the person evangelist testified in the Bible. ಈ ಒಬ್ಬ ವ್ಯಕ್ತಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತಹ ಒಬ್ಬ ಸುವಾರ್ತಿಕನ ಸಾಕ್ಷಿಯಾಗಿದೆ. Bible says in verse 34. ವಚನ 34ರಲ್ಲಿ ನಮಗೆ ಸತ್ಯವೇದವು ಹೇಳುತ್ತದೆ, He did not let any demons to interrupt his ministry.
ಆತನು ಯಾವುದೇ ಸೈತಾನನ ಅಂಧಕಾರದ ಶಕ್ತಿಗಳು ಆತನ ಸೇವೆಗೆ ತಡೆಯನ್ನು ಮಾಡುವಂತೆ ಬಿಡಲಿಲ್ಲ. But he healed and delivered many people. ಆತನು ಅನೇಕ ಜನರನ್ನು ಗುಣಪಡಿಸಿ ಬಿಡುಗಡೆಗೊಳಿಸಿದನು. Hallelujah. 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 Well, I celebrate the faith of the evangelist Mark. ಸುವಾರ್ತಿಕನಾದಂತಹ ಮಾರ್ಕನ ಒಂದು ನಂಬಿಕೆಯನ್ನು, One touch of Jesus ಯೇಸುವಿನ ಒಂದೇ ಒಂದು brought ಸ್ಪರ್ಶ the whole city at his door. ಇಡೀ ಪಟ್ಟಣವನ್ನು ಬಾಗಿಲಿನ ಮುಂದೆ ತೆಗೆದುಕೊಂಡು Shall ಬಂದಿದ್ದಾನೆ. we not reclaim same power of Jesus Christ in our own time? ನಮ್ಮ ಸಮಯದಲ್ಲೂ ಕೂಡ ಅದೇ ರೀತಿಯಂತ ಯೇಸುವಿನ ಬಲವನ್ನು ಈ ದಿನ ನಾವು ಪ್ರಚಾರ ಮಾಡೋಣವಾ? Lord ಮಾಡಬಾರದು. Jesus just touch one person. ಕರ್ತನಾದ ಯೇಸುವೆ ಒಬ್ಬ ವ್ಯಕ್ತಿಯನ್ನು ಮುಟ್ಟು, Whole this town will run and come at your feet. ಈ ಪಟ್ಟಣ ಪೂರ್ತಿ ನಿನ್ನ ಪಾದದ ಬಳಿ ಓಡಿ ಬರುತ್ತದೆ. Just touch one person. ದಯವಿಟ್ಟು ಒಬ್ಬ ವ್ಯಕ್ತಿಯನ್ನು ಮುಟ್ಟು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. And the things did not stop there. ಅಲ್ಲಿ ಕಾರ್ಯಗಳು ಅಲ್ಲೇ ನಿಲ್ಲಲಿಲ್ಲ. People began to pour in. ಜನರು ಆತನನ್ನು ಆರಾಧನೆ ಮಾಡೋದಕ್ಕಾಗಿ The ಪ್ರಾರಂಭಿಸಿದರು. person Isaiah prophesied has come in flesh. ಪ್ರವಾದಿಯಾದಂತಹ ಯೆಶಾಯನು ವಾಗ್ದಾನ ಮಾಡಿದಂತಹ ವ್ಯಕ್ತಿ ಮನುಷ್ಯನಾಗಿ ಬಂದಿದ್ದಾನೆ. And he is touching every man. ಆತನು ಒಬ್ಬೊಬ್ಬ ಮನುಷ್ಯನನ್ನು ಮುಟ್ಟಿದನು. He is healing every diseases. ಆತನು ರೋಗದಲ್ಲಿರುವವರೆಲ್ಲರನ್ನು He is ಗುಣಪಡಿಸಿದನು. cutting off every chains of the demons. ಆತನು ದೆವ್ವಗಳಿಂದ ಬಂಧಿಸಲ್ಪಟ್ಟಂತಹ ಎಲ್ಲಾ ಬೇಡಿಗಳನ್ನು ಬಿಡಿಸಿದನು. Hallelujah. ಹಲ್ಲೆಲೂಯಾ. Hallelujah. Hallelujah. I pray in the name of Jesus Christ. ನಾನು ಯೇಸುವಿನ ನಾಮದಲ್ಲಿ As ಪ್ರಾರ್ಥಿಸುತ್ತೇನೆ. we proclaim his words to you, ನಾನು ಅವನ ವಾಕ್ಯಗಳನ್ನು ನಿಮಗೆ ಸಾರುವಾಗ I pray for the power of that word touches you and delivers you. ನಾನು ಆ ಮಾತುಗಳು ನಿಮ್ಮನ್ನು ಮುಟ್ಟಿ ಬಿಡುಗಡೆಗೊಳಿಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. The next day, ನಂತರದ ದಿನ disciples searching for Jesus Christ ಶಿಷ್ಯರು ಯೇಸುವಿಗಾಗಿ ಹುಡುಕುತ್ತಿದ್ದಾರೆ. said, Master, where did you go? ಗುರುವೇ, ನೀನು ಎಲ್ಲಿ ಹೋಗಿದ್ದೆ? People are searching for you. ಜನರು ನಿನಗಾಗಿ ಹುಡುಕುತ್ತಿದ್ದಾರೆ. More people are searching for you. ಅನೇಕ ಜನರು ನಿನಗಾಗಿ ಹುಡುಕುತ್ತಿದ್ದಾರೆ. You know what did Jesus said? ಆಗ ಯೇಸು ಏನನ್ನು ಹೇಳಿದನು ಗೊತ್ತಾ? Shall we have that reading? ನಾವು ಅದನ್ನು ಓದಿಕೊಳ್ಳೋಣವಾ? Verse 38. ವಚನ 38. Jesus told his mission to his disciples. ಯೇಸು ಕ್ರಿಸ್ತನು ತನ್ನ ಸೇವೆಯನ್ನು ಕುರಿತು ತನ್ನ ಶಿಷ್ಯರಿಗೆ ಹೇಳಿದನು. When one side people have accepted Christ ಒಂದು ಕಡೆ ಜನರು ಯೇಸು ಕ್ರಿಸ್ತನನ್ನು ಒಪ್ಪಿಕೊಂಡರು, and they are searching him. ಅವರು ಆತನಿಗಾಗಿ ಹುಡುಕುತ್ತಿದ್ದರು. You know what Jesus said? ಅಲ್ಲಿ ಯೇಸು ಏನನ್ನು ಹೇಳಿದನು? Let us go to a next village. ನಾವು ಇನ್ನೊಂದು ಗ್ರಾಮಕ್ಕೆ ಹೋಗೋಣ. I must reach the unreached people. ನಾನು ಬೇರೆ ಭೇಟಿ ಆಗದಿರುವಂತಹ ಜನರನ್ನು I ಭೇಟಿಯಾಗಬೇಕು. must go and meet other children who are fainted. ನಾನು ಹೋಗಿ ಸೋತು ಹೋಗಿರುವಂತಹ ಬೇರೆ ಜನರನ್ನು I ಹುಡುಕಬೇಕು. must meet other children who are in desperate need. ಯಾರೆಲ್ಲ ಅಗತ್ಯತೆಯಲ್ಲಿದ್ದಾರೋ ಅಂತಹ ಜನರನ್ನು ನಾನು ಹೋಗಿ I ಸಂಧಿಸಬೇಕು. cannot be put into one place. ನಾನು ಕೇವಲ ಒಂದು ಸ್ಥಳದಲ್ಲಿ ಇರಬಾರದು. For my people need me. ಯಾಕಂದ್ರೆ ನನ್ನ ಜನರಿಗೆ ನಾನು ಬೇಕು. My people need me. ನನ್ನ ಜನರಿಗೆ ನಾನು ಬೇಕು. I cannot sit here. ನಾನು ಇಲ್ಲಿ ಕುಳಿತುಕೊಳ್ಳಲು I must ಸಾಧ್ಯವಾಗುವುದಿಲ್ಲ. travel to other cities. ನಾನು ಇನ್ನೊಂದು ಪಟ್ಟಣಕ್ಕೆ ಹೋಗಬೇಕು. And thus Jesus took his disciple, went to a different villages. ಹಾಗೆ ಯೇಸು ಕ್ರಿಸ್ತ ತನ್ನ ಶಿಷ್ಯರನ್ನು ಬೇರೆ ಬೇರೆ ಗ್ರಾಮಗಳಿಗೆ ತೆಗೆದುಕೊಂಡು Because ಹೋದನು. he wants to reach unreached people. ಯಾಕೆಂದರೆ ಆತನು ಸಂಧಿಸದೇ ಇರುವಂತಹ ಜನರನ್ನು ಸಂಧಿಸಬೇಕಾಗಿತ್ತು. Is that understood? ಅದು ನಿಮಗೆ ಅರ್ಥವಾಯಿತಾ? He wants to meet unreached people. ಆತನು ಸಂಧಿಸದಿಲ್ಲದಂತಹ ಜನರನ್ನು ಸಂಧಿಸಬೇಕಾಗಿತ್ತು. Because unreached people need Jesus. ಯಾಕಂದರೆ ಸಂಧಿಸಲ್ಪಡದಂತಹ ಜನರಿಗೆ ಯೇಸು ಬೇಕಾಗಿದ್ದನು. Thus book of Matthew chapter 9 verse 35 says in this way. ಆದ್ದರಿಂದ ಮತ್ತಾಯನ ಬರೆಸುವಾರ್ತೆ ಪುಸ್ತಕದಲ್ಲಿ 9ನೇ ಅಧ್ಯಾಯ 35ನೇ ವಚನ. Shall we have the reading here? ನಾವು ಅದನ್ನು ಓದಿಕೊಳ್ಳೋಣವಾ? Hallelujah. Hallelujah. He was going one village to another village, one place to another place. ಆತನು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಪ್ರಯಾಣ ಮಾಡಿಕೊಂಡಿದ್ದನು. He was teaching and proclaiming the gospel. ಆತನು ಸುವಾರ್ತೆಯನ್ನು ಬೋಧಿಸುತ್ತಾ He ಸಾರಿಕೊಂಡಿದ್ದನು. was healing and delivering people. ಆತನು ಜನರನ್ನು ಬಿಡುಗಡೆಗೊಳಿಸುತ್ತಾ ಗುಣಪಡಿಸುತ್ತಿದ್ದನು. He was reaching unreached people. ಆತನು ಸಂಧಿಸದೇ ಇರುವಂತಹ ಜನರನ್ನು This was the ಸಂಧಿಸಿಕೊಂಡಿದ್ದನು. ministry of Jesus Christ. ಅದುವೇ ಯೇಸುವಿನ ಸೇವೆಯಾಗಿತ್ತು. And this is the ministry Jesus gave to his disciples. ಈ ರೀತಿಯಂತಹ ಸೇವೆಯನ್ನು ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಕೊಟ್ಟನು. Book of Acts gives us the same story. ಇಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ ಅದೇ ಕಥೆಯನ್ನು ನಮಗೆ ಹೇಳುತ್ತದೆ. They too went into one place to another place, one place to another place, finding out all the fainted people and declaring the one who gives power and strength to the weak. ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಮಾಡಿಕೊಳ್ಳುತ್ತಾ ಸೋತುವಂತಹ ಜನರನ್ನು ಬಲಪಡಿಸುತ್ತಾ ನಡೆದುಕೊಂಡಿದ್ದನು. Hallelujah. ಹಲ್ಲೆಲೂಯಾ. They were declaring the one who gives power and strength to the weak and fainted. ಇಲ್ಲಿ ಸೋತು ಬಳಲಿ ಬಿದ್ದು ಹೋಗಿರುವಂತಹವರಿಗೆ ಅವರು ಬಲವನ್ನು ಕೊಡುತ್ತಾ ಈ ಸುವಾರ್ತೆಯ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದರು.
I want you once again go back to Isaiah. ನಾನು ಇನ್ನೊಂದಾವರ್ತಿ ಯೆಶಾಯನ ಬಳಿಗೆ ಹೋಗಬೇಕು. The God Isaiah preached. ಇಲ್ಲಿ ಯೆಶಾಯನು ಬೋಧಿಸಿಕೊಂಡಿದ್ದಂತಹ ದೇವರು, I can tell you, you can witness him in Jesus Christ. ನಾನು ನಿಮಗೆ ಹೇಳುತ್ತೇನೆ, ನೀವು ಯೇಸು ಕ್ರಿಸ್ತನಲ್ಲಿ ಆತನನ್ನು The ಕಾಣಬಹುದು. God Isaiah preached. ಯೆಶಾಯನು ಬೋಧಿಸಿಕೊಂಡಿದ್ದಂತಹ You can ದೇವರು. witness him in Jesus Christ. Amen. ನೀವು ಯೇಸು ಕ್ರಿಸ್ತನಲ್ಲಿ ಆತನನ್ನು ನೀವು ನೋಡಬಹುದು. How? ಹೇಗೆ? Shall we compare and see? ನಾವು ಅದನ್ನು ಹೋಲಿಸಿ ನೋಡೋಣವಾ? Shall we compare and see? ನಾವು ಹೋಲಿಸಿ ನೋಡೋಣ. Let's go to Isaiah. ನಾವು ಯೆಶಾಯನ ಪುಸ್ತಕಕ್ಕೆ ಹೋಗೋಣ. Chapter 40, Yeah. verse 29. Now let's come to book of Mark. ನಾವು ಮಾರ್ಕನ ಪುಸ್ತಕಕ್ಕೆ ಬರೋಣ. Chapter 1, 1ನೇ ಅಧ್ಯಾಯ verse 31. ವಚನ 31. Do you see him there? ನೀವು ಅಲ್ಲಿ ಆತನನ್ನು ನೋಡುವಿರಾ? Can you compare this both verse and see the one Isaiah was preaching? ಇಲ್ಲಿ ಎರಡು ವಾಕ್ಯಗಳನ್ನು ಹೋಲಿಸಿ ನೋಡಿ, ಯೆಶಾಯನು ಬೋಧಿಸಿಕೊಂಡಂತಹ ದೇವರನ್ನು ನೀವು ಇಲ್ಲಿ ಕಾಣುವಿರಾ? Hallelujah. Can you see him? ನೀವು ಅವನನ್ನು ಕಾಣುವಿರಾ? Isaiah said he gives power to the fainted. ಇಲ್ಲಿ ಯೆಶಾಯನು ಹೇಳುತ್ತಾನೆ, ಇಲ್ಲಿ ಬುದ್ಧಿ ಹೋಗಿರುವಂತಹವರಿಗೆ, ಸೋತವರಿಗೆ ದೇವರು ಬಲವನ್ನು ಕೊಡುತ್ತಾರೆ And ಎಂಬುದಾಗಿ. those who are weak, he increases their strength. ಯಾರೆಲ್ಲ ಬಲಹೀನರಾಗಿದ್ದಾರೋ ಅವರ ಬಲವನ್ನು ಆತನು ಹೆಚ್ಚಿಸುತ್ತಾನೆ. And we saw him in flesh. That is Jesus Christ. ನಾವು ಆತನನ್ನು ಮನುಷ್ಯನ ರೂಪದಲ್ಲಿ ನೋಡಿದೆವು, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. He took the Simon's mother-in-law's hand. ಆತನು ಇಲ್ಲಿ ಸೀಮೋನನ ಹತ್ತೆಯ ಕೈಯನ್ನು ಹಿಡಿದುಕೊಂಡು, What I was so much touched is two things we read in that miracle. ಈ ಒಂದು ಅದ್ಭುತ ಕಾರ್ಯದಲ್ಲಿ ನಾನು ಎರಡು ಕಾರ್ಯಗಳನ್ನು ತಿಳಿದುಕೊಂಡೆನು. He touched and lifted her up. ಆತನು ಮುಟ್ಟಿ ಅವರನ್ನು ಮೇಲೆ ಎತ್ತಿದರು. He touched and lifted her up. ಅವರನ್ನು ಮುಟ್ಟಿ ಅವರನ್ನು ಮೇಲೆ As ಎತ್ತಿದರು. soon as he touched and lifted her up, her fever is gone, her weakness is gone, her timidity is gone, and she is restored, and she is full of power and energy. ಅವರನ್ನು ಮುಟ್ಟಿದ ತಕ್ಷಣ ಅವರ ರೋಗವು ಹೋಯಿತು, ಅವರ ಜ್ವರವೂ ಹೋಯಿತು, ಅವರ ಬಲಹೀನತೆಯೂ ಹೋಯಿತು, ಅವರು ಮತ್ತೆ ಪುನಃ ಬಲವನ್ನು ಹೊಂದಿಕೊಂಡರು. Because he is indeed a God who gives power to the weak and faint. ಯಾಕಂತ ಹೇಳಿದ್ರೆ ಬಲಹೀನರಿಗೆ ಬಲವನ್ನು ಕೊಡುವಂತಹವನು ದೇವರೇ ಆಗಿದ್ದಾನೆ. And we see that a woman was laying there. I don't know for since how many days she was laying there. ನನಗೆ ಗೊತ್ತಿಲ್ಲ ಆ ಒಂದು ಸ್ತ್ರೀ ಎಷ್ಟು ದಿನಗಳ ಕಾಲ ಅಲ್ಲಿ As ಬಿದ್ದುಕೊಂಡಿದ್ದಾರೆ soon ಎಂಬುದಾಗಿ. as the one who gives power to the weak has come and touched, she is changed. ಬಲಹೀನರಿಗೆ ಬಲವನ್ನು ಕೊಡುವಂತಹವನು ಬಂದು ಅವರನ್ನು ಮುಟ್ಟಿದ ತಕ್ಷಣ ಆಕೆಯು ಬದಲಾದಳು. Look at the beauty of writing of Mark evangelist. ಇಲ್ಲಿ ಸುವಾರ್ತಿಕನಾದಂತಹ ಮಾರ್ಕನು ಎಷ್ಟು ಸುಂದರವಾಗಿ ಬರೆಯುತ್ತಿದ್ದಾನೆ ಅದನ್ನು ನೋಡಿರಿ. After the healing, she just stood and started serving them. ಆ ಗುಣವನ್ನು ಹೊಂದಿದ ನಂತರ ಆಕೆಯು ಅವರಿಗೆ ಉಪಚಾರ ಮಾಡಲು She started ಪ್ರಾರಂಭಿಸಿದಳು. serving them. ಅವಳು ಉಪಚಾರ ಮಾಡುವುದಕ್ಕೆ ಪ್ರಾರಂಭಿಸಿದಳು. Hallelujah. That miracle was such significant. It reached quickly to the nearby villages, and everyone brought their sick people, weak people, fainted people, broken people to the feet of Jesus Christ. ಆಮೆನ್. ಈ ಒಂದು ಅದ್ಭುತ ಕಾರ್ಯವು ಪಟ್ಟಣವೆಲ್ಲ ಹಬ್ಬಿಸಲ್ಪಟ್ಟು ಅಲ್ಲಿದ್ದಂತಹ ಅನೇಕ ರೋಗಗ್ರಸ್ತರು, ರೋಗದಲ್ಲಿರುವಂತಹವರು ಎಲ್ಲರೂ ಯೇಸುವಿನ ಪಾದ ಬಳಿಗೆ ಓಡಿ ಬಂದರು. Are you fainted, my brothers and sisters? ನನ್ನ ಸಹೋದರ ಸಹೋದರಿ, ನೀವು ಬಿದ್ದು ಹೋಗಿದ್ದೀರಾ? If the Lord is touching and lifting you, ಒಂದು ವೇಳೆ ದೇವರನ್ನು ಮುಟ್ಟಿ is there a problem and trouble that you will not able to come out? ನೀನು ಈಚೆ ಬರದೇ ಇರುವಂತಹ ತೊಂದರೆ ನಿನ್ನಲ್ಲಿ ಇದೆಯೋ? How many of you understood what I said? ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಾನು ಹೇಳಿದ್ದು ಅರ್ಥವಾಯಿತು? Is there a debt that you cannot come out? ಆತನು ಹೇಳುತ್ತಾನೆ, ನಿನಗೆ ಈಚೆ ಬರದೇ ಇರುವಂತಹ ಸಾಲವನ್ನು If the Lord touches you and lifts you, ದೇವರನ್ನು ಮುಟ್ಟಿ ಎಬ್ಬಿಸುವಾಗ, is there a trouble and burden that you will not come out? ನೀನು ಈಚೆ ಬರದೇ ಇರುವಂತಹ ತೊಂದರೆಯೂ ಇದೆಯೋ? And I'm giving you that question to you. ಆ ಪ್ರಶ್ನೆಯು ನಾನು ನಿಮಗೆ ಕೊಡುತ್ತಿದ್ದೇನೆ. Hallelujah. Hallelujah. Have you not met him? ನೀವು ಆತನನ್ನು ಸಂಧಿಸಲಿಲ್ಲವೇ? Have you not met him? ನೀವು ಆತನನ್ನು ಸಂಧಿಸಲಿಲ್ಲವೇ? One who gives power to the faint. ಸೋತು ಹೋದವರಿಗೆ ಬಲವನ್ನು ಕೊಡುವಂತವನು ನೀವು ಸಂಧಿಸಲಿಲ್ಲವೇ? The follower of Jesus Christ. ಯೇಸು ಕ್ರಿಸ್ತನ ಅನುಯಾಯಿ, A true disciple. ನಿಜವಾದಂತಹ ಶಿಷ್ಯ, A powerful apostle of Jesus. ಯೇಸು ಕ್ರಿಸ್ತನ ಬಲವಾದ ಅಪೋಸ್ತಲನು. He says, woe to me if I do not preach Jesus to others. ನಾನು ಬೇರೆಯವರಿಗೆ ಯೇಸು ಕ್ರಿಸ್ತನನ್ನು ಬೋಧಿಸದೆ ಹೋದರೆ ನಾನು ಶಪಿಸಲ್ಪಟ್ಟವನಾಗಿದ್ದೇನೆ. He says Christ is more worth than anything else. ಆತನು ಹೇಳುತ್ತಾನೆ, ಕ್ರಿಸ್ತನು ಬೇರೆ ಎಲ್ಲ ಕಾರ್ಯಗಳಿಗಿಂತ ಯೋಗ್ಯನಾಗಿದ್ದಾನೆ. In book of 1 Corinthians chapter 9, 1 ಕೊರಿಂಥರ ಪುಸ್ತಕದಲ್ಲಿ 9ನೇ ಅಧ್ಯಾಯ verses 18 to 22, ವಚನಗಳು 18ರಿಂದ he says Christ is more than anything else. ಆತನು ಹೇಳುತ್ತಾನೆ, ಕ್ರಿಸ್ತನು ಎಲ್ಲ ಕಾರ್ಯಗಳಿಗಿಂತ ಮಿಗಿಲಾದವನು. For excellent and worth in my life.
ನನ್ನ ಜೀವನದಲ್ಲಿ ಆತನು ಉನ್ನತನೂ ಉತ್ಕೃಷ್ಟನೂ ಆಗಿದ್ದಾನೆ. And he says he will do all things for the sake of Jesus Christ. ಆತನು ಯೇಸುವಿನ ಕುರಿತಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. He says he will do all things for the sake of gospel. ಆತನು ಸುವಾರ್ತೆಗೋಸ್ಕರ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. Is that understood here? ಅದು ನಿಮಗೆ ಅರ್ಥವಾಯಿತಾ? What Paul is saying here? ಇಲ್ಲಿ ಪೌಲನು ಏನನ್ನು ಹೇಳುತ್ತಿದ್ದಾನೆ? He will do all things for the sake of gospel. ಆತನು ಸುವಾರ್ತೆಗಾಗಿ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ. Why? ಯಾಕೆ? In verse 23 there is an answer why he will do so. ವಚನ 23ರಲ್ಲಿ ಆತನು ಏಕೆ ಈ ರೀತಿ ಮಾಡುತ್ತಾನೆ Why ಎಂಬುದಕ್ಕೆ he will ಉತ್ತರವಿದೆ. do all things for the gospel. ಆತನು ಸುವಾರ್ತೆಗಾಗಿ ಯಾಕೆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಾನೆ? Because it brings blessing to others. ಯಾಕೆಂದರೆ ಸುವಾರ್ತೆಯು ಬೇರೆಯವರಿಗೆ ಆಶೀರ್ವಾದವನ್ನು ತೆಗೆದುಕೊಂಡು ಬರುತ್ತದೆ. He believes that the gospel brings life changing power of God and deliverance to people. ಆಮೆನ್. ಯಾಕೆಂದರೆ ಸುವಾರ್ತೆಯು ಬೇರೆಯವರ ಜೀವನವನ್ನು ಬದಲಾಯಿಸುವಂತಹ ಕಾರ್ಯಗಳನ್ನು ತೆಗೆದುಕೊಂಡು ಬರುತ್ತದೆ. And further he says, ಅದಕ್ಕಾಗಿ ಅದನ್ನು ಹೇಳುತ್ತಾನೆ in verse 16, ವಚನ 16ರಲ್ಲಿ, if I do preach gospel, ನಾನು ಸುವಾರ್ತೆಯನ್ನು ಸಾರಿದರೆ not for boasting. ನನ್ನನ್ನು ಹೊಗಳಿಕೊಳ್ಳುವುದಕ್ಕಾಗಿ ಅಲ್ಲ. Is that understood? ಅದು ನಿಮಗೆ If I do preach the gospel, ನಾನು ಸುವಾರ್ತೆಯನ್ನು ಸಾರಿದಾಗ not for my personal boasting, ನಾನು ನನ್ನ ವೈಯಕ್ತಿಕವಾಗಿ ಹೊಗಳಿಕೊಳ್ಳುವುದಕ್ಕಾಗಿ because ಅಲ್ಲ. God has commissioned to that. ಯಾಕಂತ ಹೇಳಿದ್ರೆ ದೇವರು ನನಗಾಗಿ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ. Because it is commissioned by God. ಯಾಕಂದರೆ ಅದು ದೇವರಿಂದ ಹೇಳಲ್ಪಟ್ಟಂತದ್ದು. If I don't do it, ನಾನು ಅದನ್ನು ಮಾಡದೆ ಹೋದರೆ it will be a terrible act from my end. ನನ್ನ ಕಡೆಯಿಂದ ಅದು ಭಯಂಕರವಾದಂತಹ ಕೃತ್ಯವಾಗಿರುತ್ತದೆ. In verse 17, let me give you in a very a short statement. ವಚನ 17ರಲ್ಲಿ ಒಂದು ಚಿಕ್ಕದಂತಹ ಒಂದು ವಾಕ್ಯವು ಬರೆಯಲ್ಪಟ್ಟಿದೆ. By no means I can ignore the gospel of Jesus. ನಾನು ಯಾವುದೇ ಕಾರಣದಿಂದ ನಾನು ಸುವಾರ್ತೆಯನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. By no means I can ignore the gospel of Jesus. ಯಾವುದೇ ಕಾರಣದಿಂದ ನಾನು ಯೇಸುವಿನ ಸುವಾರ್ತೆಯನ್ನು ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. Willingly or unwillingly. ಅದು ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ. For the reward or as a duty. ಅದು ನನ್ನ ಕರ್ತವ್ಯವಾಗಿರುತ್ತದೆ. I must preach the gospel. ನಾನು ಸುವಾರ್ತೆಯನ್ನು ಸಾರಲೇಬೇಕು. I would like to repeat that point. Please carefully listen to me. ನಾನು ಆ ಒಂದು ವಾಕ್ಯವನ್ನು ನಿಮಗೆ ಪ್ರಕಟಿಸಬೇಕು, ದಯವಿಟ್ಟು ಗಮನಿಸಿ. Whether for reward, ಅದು ನನ್ನ ಬಹುಮಾನಕ್ಕಾಗಿಯೋ or for my duty, ಅಥವಾ ನನ್ನ ಕರ್ತವ್ಯಕ್ಕಾಗಿಯೋ I must preach the gospel. ನಾನು ಸುವಾರ್ತೆಯನ್ನು By ಸಾರಲೇಬೇಕು. no means I can ignore the gospel of ಯಾವುದೇ Jesus. ಕಾರ್ಯದಿಂದ ಯೇಸುವಿನ ಸುವಾರ್ತೆಯನ್ನು ನಾನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. He says Jesus is more worth than anything else in my life. ನನ್ನ ಜೀವನದಲ್ಲಿ ಯೇಸು ಕ್ರಿಸ್ತನು ಬೇರೆ ಎಲ್ಲ ಕಾರ್ಯಗಳಿಗಿಂತಲೂ ಯೋಗ್ಯನಾಗಿದ್ದಾನೆ. And with all these three questions, ಈ ಎಲ್ಲ 3 ಪ್ರಶ್ನೆಗಳಿಂದ I would like to conclude with my fourth question. ನಾನು ನನ್ನ 4ನೇ ಪ್ರಶ್ನೆಯನ್ನು ಮುಗಿಸಬೇಕೆಂದಿದ್ದೇನೆ. Have we stopped reaching for him? ನಾವು ಆತನಿಗಾಗಿ ಸಂಧಿಸುವುದನ್ನು ನಿಲ್ಲಿಸಿದ್ದೇವೆ. Paul said, woe to me if I don't preach him. ಪೌಲನು ಹೇಳುತ್ತಾನೆ, ನಾನು ಆತನನ್ನು ಬೋಧಿಸದೇ ಇದ್ದರೆ ನನ್ನ But to ಶಪಿಸಲ್ಪಡುತ್ತೇನೆ. the present church of Christ, ಆದರೆ ಈ ದಿನ ಯೇಸುವಿನ ಸಭೆಗಳಲ್ಲಿ have we stopped reaching for him? ಆತನಿಗಾಗಿ ಸಂಧಿಸುವುದನ್ನು ನಾವು ನಿಲ್ಲಿಸಿಬಿಟ್ಟಿದ್ದೇವಾ? Is it understood? ಅದು ನಿಮಗೆ ಅರ್ಥವಾಯಿತಾ? Have we stopped? ನಾವು ನಿಲ್ಲಿಸಿಬಿಟ್ಟಿದ್ದೇವಾ? Is Christ, I have this, sadly I must say, ಅದೇ ನಾನು ತುಂಬಾ ದುಃಖಕರವಾಗಿ ನಾನು ಹೇಳಲೇಬೇಕು. sadly I must ask this sort of question in the church. ಸಭೆಯಲ್ಲಿ ದುಃಖಕರವಾಗಿ ಈ ರೀತಿಯಾದಂತಹ ಪ್ರಶ್ನೆಗಳು ನಾನು ಕೇಳಬೇಕು. I shouldn't be asking like this. ನಾನು ಈ ತರ ಕೇಳಬಾರದಾಗಿತ್ತು. But ironically, this is the condition of our church today. ಆದರೆ ವ್ಯಂಗ್ಯವಾಗಿ ನಾವು ನಮ್ಮ ಸಭೆಯಲ್ಲಿ ಈ ಸ್ಥಿತಿಯನ್ನು ನಾವು ನೋಡುತ್ತೇವೆ. This is the sorrowful state in our church. ನಮ್ಮ ಸಭೆಗಳಲ್ಲಿ ದುಃಖಕರವಾದಂತಹ ಸ್ಥಿತಿ ಇದಾಗಿದೆ. So I must ask this question. ನಾನು ಈ ಪ್ರಶ್ನೆಯನ್ನು ಕೇಳಲೇಬೇಕು. Is Christ worth sharing with others? ನಾವು ಬೇರೆಯವರೊಂದಿಗೆ ಕ್ರಿಸ್ತನನ್ನು ಹಂಚಿಕೊಳ್ಳುವುದಕ್ಕಾಗಿ ಯೋಗ್ಯನಾಗಿದ್ದಾನಾ? Is any more Christ is worth sharing with others? For Paul said, ಈ ಪೌಲನು ಹೇಳುತ್ತಾನೆ, I can do all things. ನಾನು ಏನು ಬೇಕಾದರೂ I ಮಾಡುತ್ತೇನೆ. can give up anything. ನಾನು ಏನು ಬೇಕಾದರೂ ಬಿಟ್ಟು ಬಿಡುತ್ತೇನೆ. I can make any sacrifices. ನಾನು ಯಾವುದೇ ತ್ಯಾಗಗಳನ್ನು ಮಾಡುತ್ತೇನೆ. I can go to the deepest end and make all things go away. ನಾನು ಎಲ್ಲ ಕಾರ್ಯಗಳನ್ನು ಬಿಟ್ಟು ಎಷ್ಟೇ ರೀತಿಯಾದ ಆಳಕ್ಕೆ ನಾನು ಹೋಗುತ್ತೇನೆ. For the sake of gospel of Jesus. ನಾನು ಸುವಾರ್ತೆಗೋಸ್ಕರವಾಗಿ. Is that true today? ಅದು ಈ ದಿನ ಸತ್ಯವಾಗಿದೆಯಾ? Is that true today? ಅದು ಈ ದಿನ ಸತ್ಯವಾಗಿದೆಯಾ? Do we still preach the Lord Jesus to our dearest friends?
ನಾವು ನಮ್ಮ ಪ್ರೀತಿಯ ಸ್ನೇಹಿತರಿಗೆ ನಾವು ಯೇಸುವಿನ ಕುರಿತು ಬೋಧಿಸುತ್ತೇವಾ? I have these questions for you. Please give your ear to me. ಈ ಪ್ರಶ್ನೆಗಳು ನಾನು ನಿಮ್ಮನ್ನು ಕೇಳುತ್ತೇನೆ, ದಯವಿಟ್ಟು ಅದನ್ನು ಕೇಳಿಸಿಕೊಳ್ಳಿರಿ. Why we don't cry like Paul? ನಾವು ಯಾಕೆ ಪೌಲನ ರೀತಿಯಲ್ಲಿ ಅಳುವುದಿಲ್ಲ? How many of you are understanding here? ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನರು ಅರ್ಥ How many of you are ಮಾಡಿಕೊಳ್ಳುತ್ತಾರೆ? understanding here? ನಿಮ್ಮಲ್ಲಿ ಎಷ್ಟು ಜನರಿಗೆ ಅರ್ಥ Why ಆಗುತ್ತಿದೆ? we don't cry like Apostle Paul? ನಾವು ಯಾಕೆ ಅಪೊಸ್ತಲ ಪೌಲನ ರೀತಿಯಲ್ಲಿ ಅಳಲು ಆಗುತ್ತಿಲ್ಲ? Who to me if I do not preach the gospel? ಸುವಾರ್ತೆಯನ್ನು ಬೋಧಿಸದಿದ್ದರೆ ನಾನು ಶಪಿಸಲ್ಪಡಲಿ. Why we cannot give up our privileges? ನಮ್ಮ ಒಂದು ಸೌಕರ್ಯಗಳನ್ನು ಯಾಕೆ ನಾವು ಬಿಟ್ಟು ಬಿಡುವುದಿಲ್ಲ? Why we cannot make great sacrifices for gospel? ನಾವು ಸುವಾರ್ತೆಗಾಗಿ ಅನೇಕ ತ್ಯಾಗಗಳನ್ನು ಯಾಕೆ ಮಾಡಲು Why ಸಾಧ್ಯವಾಗುವುದಿಲ್ಲ? we neglect and undervalue the gospel ministry in our church? ನಮ್ಮ ಸಭೆಯಲ್ಲಿ ಯಾಕೆ ನಾವು ಸುವಾರ್ತೆಯ ಸೇವೆಯನ್ನು ಉದಾಸೀನ ಮಾಡುತ್ತೇವೆ? Why we do not love Christ above all things? ಯಾಕೆ ನಾವು ಕ್ರಿಸ್ತನನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿಸುವುದಿಲ್ಲ? Why we do not love Christ above all things? ನಾವು ಎಲ್ಲಾ ಕಾರ್ಯಗಳಿಗಿಂತ ಹೆಚ್ಚಾಗಿ ಯಾಕೆ ಕ್ರಿಸ್ತನನ್ನು ಪ್ರೀತಿಸುವುದಿಲ್ಲ? And I have one more question. Please allow me to add. ನಾನು ಇನ್ನೂ ಒಂದು ಪ್ರಶ್ನೆಯನ್ನು ನಿಮ್ಮನ್ನು ಕೇಳುತ್ತೇನೆ. As his people, ನಾವು ಆತನ ಜನರಾಗಿ why our hearts don't burn for Jesus? ಯಾಕೆ ನಮ್ಮ ಹೃದಯಗಳು ಯೇಸುವಿಗಾಗಿ ಪ್ರಜ್ವಲಿಸುವುದಿಲ್ಲ? Why our hearts don't burn for Jesus? ಯಾಕೆ ನಮ್ಮ ಹೃದಯಗಳು ಯೇಸುವಿಗಾಗಿ ಉರಿಯುವುದಿಲ್ಲ? Tell me, sister, ಹೇಳಿ ಸಹೋದರಿಯೇ, why Christ is not above all things? ಯಾಕೆ ಕ್ರಿಸ್ತನು ಎಲ್ಲ ಕಾರ್ಯಗಳಿಗಿಂತ ಉನ್ನತನಾಗಿಲ್ಲ? Why our hearts don't cry for Jesus? ಯಾಕೆ ಯೇಸುವಿಗಾಗಿ ನಮ್ಮ ಹೃದಯಗಳು ಅಳುವುದಿಲ್ಲ? My brothers, please you tell me. ಸಹೋದರರೇ, ನೀವು ದಯವಿಟ್ಟು ಹೇಳಿರಿ. The young and old, I ask this question to you. ಯುವಕರಿಗೂ ಮತ್ತೆ ಹಿರಿಯರಿಗೂ ಈ ಪ್ರಶ್ನೆ ನಾನು Why ಕೇಳುತ್ತೇನೆ. Jesus is not above all things? ಯಾಕೆ ಯೇಸು ಕ್ರಿಸ್ತನು ಎಲ್ಲ ಕಾರ್ಯಗಳಿಗಿಂತ ಉನ್ನತನಾಗಿಲ್ಲ? Why our hearts don't burn for his gospel? ಯಾಕೆ ನಮ್ಮ ಹೃದಯಗಳು ಆತನ ಸುವಾರ್ತೆಗಾಗಿ ಉರಿಯುವುದಿಲ್ಲ? What is the problem? ತೊಂದರೆಯಾದರೂ What ಏನು? went wrong? ಇಲ್ಲಿ ಏನು ತಪ್ಪಾಗಿ ಹೋಯಿತು? What went wrong? ಏನು ತಪ್ಪಾಗಿ ಆಯಿತು? Earlier, people were ready to die for that gospel. ಮುಂಚೆ ಜನರು ಸುವಾರ್ತೆಗಾಗಿ ಸಾಯಲು ಸಿದ್ಧರಾಗಿದ್ದರು. They were ready to make any sacrifices. ಅವರು ಯಾವುದೇ ತ್ಯಾಗವನ್ನು ಮಾಡಲು Oh, come and ಸಿದ್ಧರಾಗಿದ್ದರು. see in our church today. ಈ ದಿನ ನಾವು ಸಭೆಯಲ್ಲಿ ಬಂದು ನೋಡುವಾಗ Pastor literally joining his hands and begging people not for gospel, at least come for a Sunday worship. ಈ ದಿನ ಸೇವಕರು ಕೈಯನ್ನು ಜೋಡಿಸಿ ದಯವಿಟ್ಟು ಕನಿಷ್ಠ ಪಕ್ಷ ಸಭೆಗ ಭಾನುವಾರ ಸಭೆಗಾದರೂ ಬನ್ನಿರಿ ಎಂಬುದಾಗಿ No more ಕೇಳುತ್ತಿದ್ದಾರೆ. coming to the house of the Lord is a personal pleasure for believers. ವಿಶ್ವಾಸಿಗಳಿಗೆ ಸಭೆಗೆ ಬರುವಂತದ್ದು ಒಂದು ವೈಯಕ್ತಿಕವಾದಂತಹ ಇಚ್ಛೆಯಾಗಿದೆ. Brothers and servants of God begging the people. ಅದಕ್ಕೆ ಬದಲಾಗಿ ದೇವರ ಸೇವಕರು ಜನರನ್ನು ಬೇಡಿಕೊಳ್ಳುತ್ತಿದ್ದಾರೆ. Will you please come this Sunday to church? ನೀವು ದಯವಿಟ್ಟು ಈ ಭಾನುವಾರ ಸಭೆಗೆ ಬನ್ನಿರಿ. Will you come to the house of the Lord? ನೀವು ದೇವರ ಮನೆಗೆ ಬರುವಿರಾ? What went wrong? ಇಲ್ಲಿ ಏನು ತಪ್ಪಾಯಿತು? Why? From where we have fallen? ನಾವು ಎಲ್ಲಿ ಬಿದ್ದು ಹೋದೆವು? Why we are so much in poverty? ನಾವು ಯಾಕೆ ಇಷ್ಟೊಂದು ಬಡತನದಲ್ಲಿದ್ದೇವೆ? Why in older time the people of God were full of power and grace? ಯಾಕೆ ಹಳೆಯ ಕಾಲದಲ್ಲಿ ಜನರು ಅಧಿಕವಾದ ಪ್ರೀತಿಯಿಂದ ಮತ್ತೆ ಬಲದಿಂದ ತುಂಬಿದ್ದರು? Why olden believers were so much zealful for the Lord? ಯಾಕೆ ಹಳೆಯ ಜನರು ಅನೇಕ ವೈರಾಗ್ಯವನ್ನು ದೇವರಿಗಾಗಿ ಹೊಂದಿದ್ದರು? Why? ಯಾಕೆ Our hearts don't burn for Jesus. ಯಾಕೆ ನಮ್ಮ ಹೃದಯಗಳು ಯೇಸುವಿಗಾಗಿ ಪ್ರಜ್ವಲಿಸುವುದಿಲ್ಲ? Some of you were person like that. ನೀವು ಒಮ್ಮೆ ಆ ರೀತಿಯಂತಹ ವ್ಯಕ್ತಿಯಾಗಿದ್ದೀರಿ. I know. ನನಗೆ ಗೊತ್ತು. Some of you were like that. ನೀವು ನಿಮ್ಮಲ್ಲಿ ಕೆಲವರು ಆ You ರೀತಿಯಾಗಿದ್ದೀರಿ. were so passionate for Jesus. ನೀವು ಯೇಸುವಿಗಾಗಿ ಅಧಿಕ Your ವೈರಾಗ್ಯವನ್ನು eyes ಹೊಂದಿದ್ದೀರಿ. is full of tears. ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ Your heart ತುಂಬಿದವು. was always burdened for the Lord's gospel. ದೇವರ ಸುವಾರ್ತೆಗಾಗಿ ನಿನ್ನ ಹೃದಯವು ಯಾವಾಗಲೂ ಭಾರವನ್ನು ಹೊಂದಿತ್ತು. But what has happened to you? ಆದರೆ ನಿನಗೆ ಏನಾಯಿತು? Why it does not burn anymore for Jesus? ಯಾಕೆ ನಿನ್ನ ಹೃದಯವು ಇನ್ನು ಮೇಲೆ ಎಂದಿಗೂ ಯೇಸುವಿಗಾಗಿ ಪ್ರಜ್ವಲಿಸುತ್ತಿಲ್ಲ? And I have one answer found in the feet of the Holy Spirit. ಪವಿತ್ರಾತ್ಮನ ಪಾದಗಳಿಂದ ನನಗೆ ಒಂದು ಉತ್ತರವು ಸಿಕ್ಕಿತು. As I was meditating and asking the same question before the Lord in my prayer, ನನ್ನ ಪ್ರಾರ್ಥನೆಯಲ್ಲಿ ಈ ಪ್ರಶ್ನೆಗಳನ್ನು ನಾನು ಕೇಳಿಕೊಳ್ಳುವಾಗ, when I was reading apostles' words, ನಾನು ಅಪೊಸ್ತಲನ ವಾಕ್ಯಗಳನ್ನು ಓದಿಕೊಳ್ಳುವಾಗ I was abashed. I was ashamed. ನಾನು ನಾಚಿಕೆಗೆ ಒಳಗಾದೆನು. For once I used to pray, ನಾನು ಒಮ್ಮೆ ಈ ರೀತಿ ಪ್ರಾರ್ಥಿಸಿದೆ, woe to me if I do not preach the gospel. ಒಂದು ವೇಳೆ ನಾನು ಸುವಾರ್ತೆಯನ್ನು ಹೇಳದೇ ಇದ್ದರೆ ನನಗೆ ಶಾಪಗ್ರಸ್ತನಾಗಲಿ. But what has happened now? ಈಗ ಏನಾಯಿತು? Why we don't cry like Apostle Paul anymore? ನಾವು ಅಪೊಸ್ತಲನ ಪೌಲನ ರೀತಿಯಲ್ಲಿ ಯಾವ ರೀತಿ ಯಾಕೆ ನಾವು ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತಿಲ್ಲ?
I have written that answer here. ನಾನು ಇಲ್ಲಿ ಅದಕ್ಕೆ ಉತ್ತರವನ್ನು ಬರೆದಿದ್ದೇನೆ. What is that? ಅದು ಏನು? What is that? Missing fire in the church. ಸಭೆಯಲ್ಲಿ ಬೆಂಕಿಯು ಕಾಣಿಸುತ್ತಿಲ್ಲ. The fire of the Holy Spirit. ಪವಿತ್ರಾತ್ಮನ ಬೆಂಕಿ. The fire of the Holy Spirit. ಪವಿತ್ರಾತ್ಮನ ಬೆಂಕಿ. Admit or not, ಒಪ್ಪಿಕೊಳ್ಳುತ್ತೀರೋ ಇಲ್ಲವೋ, we have lost the Holy Spirit fire. ನಾವು ಪವಿತ್ರಾತ್ಮನ ಬೆಂಕಿಯನ್ನು Because it ಕಳೆದುಕೊಂಡಿದ್ದೇವೆ. is Holy Spirit fire which kindles the pure love for Jesus. ಯಾಕೆಂತ ಹೇಳಿದ್ರೆ ಪವಿತ್ರಾತ್ಮನ ಈ ಬೆಂಕಿಯು ನಮ್ಮಲ್ಲಿ ಯೇಸು ಕ್ರಿಸ್ತನಿಗೆ ಇರುವಂತಹ ಅವ ಒಂದು ಪ್ರೀತಿಯನ್ನು It ಮೊಳಗಿಸುತ್ತದೆ. is fire of the Holy Spirit that makes us to go make sacrifices for our blessed Lord. ಆಶೀರ್ವದಿಸಲ್ಪಟ್ಟ ಕ್ರಿಸ್ತನಿಗಾಗಿ ನಾವು ಹೋಗಿ ತ್ಯಾಗಗಳನ್ನು ಮಾಡುವುದಕ್ಕೆ ಪವಿತ್ರಾತ್ಮನ ಬೆಂಕಿಯು ನಮ್ಮನ್ನು We lost ಪ್ರೇರೇಪಿಸುತ್ತದೆ. the fire of the Holy Spirit inside us. ನಾವು ನಮ್ಮ ಒಳಗಡೆ ಪವಿತ್ರಾತ್ಮನ ಬೆಂಕಿಗಾಗಿ ಕೇಳಬೇಕು. That's why Jesus is not worth to us anymore. ಆದ್ದರಿಂದಲೇ ಯೇಸು ಕ್ರಿಸ್ತನು ನಮ್ಮ ಜೀವನದಲ್ಲಿ ಯಾವುದೇ ಬೆಲೆಯನ್ನು I'm ಹೊಂದಿಲ್ಲ. so sad to tell you this. ನಾನು ಇದನ್ನು ಹೇಳುವುದಕ್ಕೆ ತುಂಬಾ In olden time, ದುಃಖಕರವಾಗಿದ್ದೇನೆ. book of Judges, ನಾನು ಹಳೆ ಒಡಂಬಡಿಕೆಯಲ್ಲಿ ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ children of Israel, ಇಸ್ರಾಯೇಲಿನ ಜನರು they pushed Jehovah as a national god. ಯೆಹೋವನನ್ನು ಅವರು ರಾಷ್ಟ್ರೀಯ ದೇವರನ್ನಾಗಿ ಮಾಡಿದರು. In olden times, people had different gods. ಪ್ರಾಚೀನ ಕಾಲದಲ್ಲಿ ಜನರಿಗೆ ಅನೇಕ ದೇವರುಗಳು ಇದ್ದರು. National god, village god, house god, and personal god. ದೇಶದ ದೇವರು, ಊರಿನ ದೇವರು, ಮನೆಯ ದೇವರು, ವೈಯಕ್ತಿಕ ದೇವರು ಎಂಬುದಾಗಿ ಅನೇಕ Still ದೇವರುಗಳು we can ಇದ್ದರು. see in some of the culture the same pattern. ಅದೇ ರೀತಿಯಂತಹ ಕಾರ್ಯಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ನಾವು ಕಾಣಬಹುದು. So what was the mistake or the error children of Israel were doing during the time of Judges? ಈ ನ್ಯಾಯಾಧಿಪತಿಗಳ ಕಾಲದ ಸಮಯದಲ್ಲಿ ಇಸ್ರಾಯೇಲಿನ ಮಕ್ಕಳು ಮಾಡಿದಂತಹ ತಪ್ಪು ಕಾರ್ಯ ಯಾವುದೆಂದರೆ They pushed Jehovah as a national god. ಅವರು ಯೆಹೋವನನ್ನು ದೇಶದ ದೇವರನ್ನಾಗಿ ಮಾಡಿದರು. But for personal god they chose different idols. ಆದರೆ ವೈಯಕ್ತಿಕ ದೇವರನ್ನಾಗಿ ಬೇರೆ ವಿಗ್ರಹಗಳನ್ನು ಆರಿಸಿಕೊಂಡರು. Sadly, with the help of the Holy Spirit, I see the same spirit is hunting our churches too. ದುಃಖಕರವಾಗಿ ದೇವರ ಒಂದು ಪವಿತ್ರಾತ್ಮನ ಬಲದ ಆ ರೀತಿಯಂತಹ ಕಾರ್ಯಗಳು ನಮ್ಮ ಸಭೆಯಲ್ಲಿ ಕೂಡ ಕಾಡುವುದನ್ನು ನಾನು ನೋಡುತ್ತೇನೆ. Now I see when I looking into our families, ನಮ್ಮ ಕುಟುಂಬಗಳಲ್ಲಿ ನಾವು ನೋಡುವಾಗ Jesus is now our family god. Cinema stars, sports stars have become our personal heroes and gods. ಸಿನಿಮಾ ಸ್ಟಾರ್ಗಳು ಮತ್ತೆ ಸ್ಪೋರ್ಟ್ಸ್ನ ಸ್ಟಾರ್ಗಳು ನಮ್ಮ ವೈಯಕ್ತಿಕ ನಾಯಕರುಗಳಾಗಿದ್ದಾರೆ. We have Jesus, ನಮಗೆ ಯೇಸು ಇದ್ದಾನೆ, but as a family god. ಅದು ನಮ್ಮ ಕುಟುಂಬದ ದೇವರಾಗಿ. And if we ask them, we all go to church, no? ನಾವು ಕೇಳಿದಾಗ ನಾವೆಲ್ಲರೂ ಸಭೆಗೆ We ಹೋಗುತ್ತೇವಲ್ಲ, all go to church. ನಾವು ಸಭೆಗಳಿಗೆ But ಹೋಗುತ್ತೇವಲ್ಲ, personally we don't follow. ಆದರೆ ವೈಯಕ್ತಿಕವಾಗಿ ನಾವು Because ಅನುಸರಿಸುವುದಿಲ್ಲ. Jesus is not my personal god. ಯಾಕೆಂದ್ರೆ ಯೇಸು ಕ್ರಿಸ್ತ ನನ್ನ ವೈಯಕ್ತಿಕ He's ದೇವರಾಗಿಲ್ಲ, my family god. ಅದು ನಮ್ಮ ಮನೆಯ ದೇವರು. This is the reality. ಅದುವೇ ಸತ್ಯ. Maybe that is the true picture here also. ಇಲ್ಲಿ ಕೂಡ ಅದುವೇ ನಿಜವಾದ ಚಿತ್ರಣವಾಗಿದೆ. Jesus is your family god. ಯೇಸು ಕ್ರಿಸ್ತ ನಿಮ್ಮ ಮನೆಯ He's ದೇವರಾಗಿದ್ದಾನೆ, not your personal god. ಆತನು ನಿಮ್ಮ ವೈಯಕ್ತಿಕ ದೇವರಾಗಿಲ್ಲ. Because your personal heroes are cinema stars. ಯಾಕಂದ್ರೆ ನಿಮ್ಮ ವೈಯಕ್ತಿಕ ಹೀರೋಗಳು ಸಿನಿಮಾ Your ಸ್ಟಾರ್ಗಳಾಗಿದ್ದಾರೆ. personal heroes are sports stars. ನಿಮ್ಮ ವೈಯಕ್ತಿಕ ನಾಯಕರುಗಳು ಸ್ಪೋರ್ಟ್ಸ್ ನ The ಸ್ಟಾರ್ಗಳಾಗಿದ್ದಾರೆ. person you deeply admire is not Jesus anymore. ನೀವು ತುಂಬಾ ಆಳವಾಗಿ ಹೊಗಳುವಂತಹ ವ್ಯಕ್ತಿ ಯೇಸು ಕ್ರಿಸ್ತನಾಗಿಲ್ಲ. The praises, honor you give to a cinema star and sports star, least you give it to Jesus Christ, which I'm shamefully telling you. ನಾನು ನಿಮಗೆ ನಾಚಿಕೆಯಿಂದ ಹೇಳುವುದೇನೆಂತ ಹೇಳಿದರೆ, ನೀವು ಸಿನಿಮಾ ಸ್ಟಾರ್ಗಳಿಗೆ ಕೊಡುವಂತಹ ಒಂದು ಘನವನ್ನು ಯೇಸು ಕ್ರಿಸ್ತನಿಗೆ ಕೊಡುವುದಿಲ್ಲ. Our young people get more excited by cinema songs. ನಮ್ಮ ಯೌವನಸ್ಥರು ಸಿನಿಮಾ ಹಾಡುಗಳಿಂದ ತುಂಬಾ ಪ್ರೇರಣೆಯನ್ನು ಹೊಂದುತ್ತಾರೆ. But the worship of Jesus is no more worth to them. ಆದರೆ ಯೇಸುವಿನ ಆರಾಧನೆಯ ಹಾಡುಗಳು ಅವರಿಗೆ ಯಾವುದೇ It ಯೋಗ್ಯತೆಯನ್ನು seems so little ಕೊಡುವುದಿಲ್ಲ. value to them. ಅವರು ಯಾವುದೇ ಒಂದು ಮೌಲ್ಯವನ್ನು ಯೇಸುವಿನ ಹಾಡುಗಳಿಗೆ I ಕೊಡುವುದಿಲ್ಲ. know what is causing all this problem. ನನಗೆ ಗೊತ್ತು ಈ ಎಲ್ಲಾ ತೊಂದರೆಗಳಿಗೆ ಕಾರಣ ಏನು ಅಂತ. Missing fire in the church. ಸಭೆಯಲ್ಲಿ ಬೆಂಕಿಯು ಕಾಣೆಯಾಗಿದೆ, The fire of the Holy Spirit. ಪವಿತ್ರಾತ್ಮನ ಬೆಂಕಿ. No flesh will cry for him. ಯಾವ ಮನುಷ್ಯನು ಅದಕ್ಕಾಗಿ ಅಳುವುದಿಲ್ಲ. But when the Holy Spirit touches their spirit, ಪವಿತ್ರಾತ್ಮನು ಆ ಆತ್ಮವನ್ನು ಮುಟ್ಟುವಾಗ they will see the Son of God above all things. ಅವರು ದೇವಕುಮಾರನು ಎಲ್ಲ ಕಾರ್ಯಗಳಿಗಿಂತ ಹೆಚ್ಚಾಗಿ ಕಾಣುತ್ತಾರೆ. When the fire of the Holy Spirit comes inside us, ಪವಿತ್ರಾತ್ಮನ ಬಲವು ನಿಮ್ಮ ಒಳಗಡೆ ಬರುವಾಗ we will also kneel down along with Apostle Paul and say, ನೀವು ಕೂಡ ಅಪೊಸ್ತಲನಾದಂತಹ ಪೌಲನೊಂದಿಗೆ ಮೊಣಕಾಲೂರಿ ಹೇಳುತ್ತೀರಿ, Woe to me if I do not preach the Lord Jesus to this fainting people. ಸೋತು ಹೋಗಿರುವಂತಹ ಈ ಜನರಿಗೆ ನಾನು ಕ್ರಿಸ್ತನನ್ನು ಬೋಧಿಸದೆ ಹೋದರೆ ನಾನು ಶಪಿಸಲ್ಪಡಲಿ. Hallelujah. ಹಲ್ಲೆಲೂಯಾ. What is missing is fire
of the Holy Spirit in our church. ನಮ್ಮ ಸಭೆಗಳಲ್ಲಿ ಪವಿತ್ರಾತ್ಮನ ಬೆಂಕಿಯು ಕಾಣೆಯಾಗಿದೆ. The trouble is, ಇಲ್ಲಿರುವ ತೊಂದರೆ ಎಂದರೆ with money we can construct beautiful decorations, constructed buildings. ಹಣದಿಂದ ನಾವು ಅನೇಕ ಕಟ್ಟಡಗಳನ್ನು ಅಲಂಕಾರಗಳನ್ನು ಮಾಡಬಹುದು. But the fire of the Holy Spirit we cannot buy or borrow. ಆದರೆ ಪವಿತ್ರಾತ್ಮನ ಬಲವನ್ನು ನಾವು ಕೊಂಡುಕೊಳ್ಳಲು ಆಗುವುದಿಲ್ಲ. It comes upon us only when we fall for the true repentance. ನಾವು ಕೇವಲ ನಿಜವಾಗಿ ಮನ ತಿರುಗಿದಾಗ ಮಾತ್ರ ಆ ಬಲವು ನಮ್ಮ ಮೇಲೆ ಬರುತ್ತದೆ. I'm telling you, not just now, any time when the fire of the Holy Spirit is not pouring inside our hearts, we will not love Jesus above all things. ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳುತ್ತೇನೆ, ಯಾವಾಗಲಾದರೆ ಪವಿತ್ರಾತ್ಮನ ಬಲವು ನಮ್ಮ ಹೃದಯದ ಒಳಗೆ ಸುರಿಯಲ್ಪಡದೆ ಹೋದರೆ ನಾವು ಯೇಸು ಕ್ರಿಸ್ತನನ್ನು ಎಂದಿಗೂ ಪ್ರೀತಿಸುವುದಿಲ್ಲ. This also